ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ತರಗತಿಯಲ್ಲಿ ನಾವು NCERT ಅಥವಾ DSERT ಕ್ಲಾಸ್ 6ನ ಚಾಪ್ಟರ್ಸ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ಚಾಪ್ಟರ್ 3 ಫೈಬರ್ ಟು ಫ್ಯಾಬ್ರಿಕ್ ಅನ್ನ ನೋಡ್ತಾ ಹೋಗೋಣ. ಈ ಚಾಪ್ಟರ್ಗಳು ನಿಮ್ಮ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಸ್ಕೂಲ್ ಎಕ್ಸಾಮ್ಗಳಿಗೆ ತುಂಬಾ ಅನುಕೂಲ ಆಗಿದಾವೆ. CTET ಆಗಿರಬಹುದು, KTET ಆಗಿರಬಹುದು, GPSTR ಆಗಿರಬಹುದು, PC, PSI ಅಪ್ ಟು UPSC ಲೆವೆಲ್ ತನಕನೂ ಕೂಡ ನಿಮಗೆ NCERT ಟೆಕ್ಸ್ಟ್ ಬುಕ್ ಬೇಸ್ ಇಟ್ಕೊಂಡೇ ಪ್ರಶ್ನೆಗಳನ್ನ ತೆಗಿತಾ ಹೋಗ್ತಾರೆ. ಹಾಗೆ ಎಲ್ಲಾ ವಿಡಿಯೋಸ್ ಅನ್ನ ಸಂಪೂರ್ಣವಾಗಿ ನೋಡಿ. ಜೊತೆಗೆ ಕಳೆದ ವಿಡಿಯೋಸ್ ಯಾರಾದ್ರೂ ಚಾಪ್ಟರ್ 1 ಚಾಪ್ಟರ್ 2 ನೋಡಿಲ್ಲ ಅಂತಂದ್ರೆ ಐ ಬಟನ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದೀವಿ. ಲಿಂಕ್ ಅನ್ನ ಟಚ್ ಮಾಡಿ ನಾವು ವಿಡಿಯೋಸ್ ನ ನೋಡ್ತಾ ಹೋಗಬಹುದು. ಹಾಗಾದ್ರೆ ಫಸ್ಟ್ ಕಾನ್ಸೆಪ್ಟ್ ಇದೆ ನೋಡಿ, ಫೈಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ದ ಥಿನ್ ಸ್ಟಾರ್ಟ್ಸ್ ಆಫ್ ಥರ್ಡ್ ದಟ್ ವಿ ಸಿ ಆರ್ ಮೇಡ್ ಅಪ್ ಆಫ್ ಎ ಸ್ಟಿಲ್ ಥಿನ್ ಸ್ಟ್ಯಾಂಡ್ಸ್ ಕಾಲ್ಡ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ದಾರಗಳನ್ನ ನೋಡಿರ್ತೀವಿ, ಆ ದಾರಗಳನ್ನ ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅದಕ್ಕೆ ನಾವು ಫೈಬರ್ಸ್ ಅಂತ ಹೇಳ್ತೀವಿ. ಫ್ಯಾಬ್ರಿಕ್ಸ್ ಆರ್ ಮೇಡ್ ಅಪ್ ಆಫ್ ಯಾನ್ಸ್ ಅಂಡ್ ಯಾನ್ಸ್ ಆರ್ ಫರ್ದರ್ ಮೇಡ್ ಅಪ್ ಆಫ್ ಫೈಬರ್ಸ್ ಅಂತ ಕೊಟ್ಟಿದ್ದಾರೆ. ನಮಗೆ ನೂಲ್ ಗೊತ್ತು, ದಾರ ಗೊತ್ತು, ದಾರದಿಂದ ನಾವು ನೂಲ್ಗಳನ್ನ ಮಾಡ್ತೀವಿ, ಆ ನೂಲ್ಗಳನ್ನೇ ದಾರ ಅಂತ ಹೇಳ್ತೀವಲ್ವಾ, ಅದರಿಂದ ನಾವು ಬಟ್ಟೆಗಳನ್ನ ಮಾಡ್ತೀವಿ. ಇಲ್ಲಿ ಫ್ಯಾಬ್ರಿಕ್ಸ್ ಅಂತ ಅಂದ್ರೆ ಬಟ್ಟೆಗಳು ಅಂತೇಳಿ, ಬಟ್ಟೆಗಳನ್ನ ನೂಲ್ಗಳನ್ನ ಯೂಸ್ ಮಾಡಿಕೊಂಡು, ನೂಲ್ಗಳನ್ನ ನಾವು ಫೈಬರ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗ್ತೀವಿ. ಫೈಬರ್ಸ್ ಅಲ್ಲೂ ಕೂಡ ಎರಡು ವಿಧ ಇದ್ದಾವೆ, ಒಂದು ನ್ಯಾಚುರಲ್ ಫೈಬರ್, ಇನ್ನೊಂದು ಸಿಂಥೆಟಿಕ್ ಫೈಬರ್. ಫೈಬರ್ಸ್ ಆಫ್ ಸಮ್ ಫ್ಯಾಬ್ರಿಕ್ಸ್ ಸಚ್ ಆಸ್ ಕಾಟನ್, ಜೂಟ್, ಸಿಲ್ಕ್ ಅಂಡ್ ವೂಲ್ ಆರ್ obtained ಫ್ರಮ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಲ್ಲಿ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಇಂದ ಸಿಕ್ಕರೆ ಅದು ನ್ಯಾಚುರಲ್ ಫೈಬರ್ಸ್. ದೀಸ್ ಆರ್ ಕಾಲ್ಡ್ ನ್ಯಾಚುರಲ್ ಫೈಬರ್ಸ್. ಇಲ್ಲಿ ಪ್ಲಾಂಟ್ಸ್ ಇಂದ ಸಿಗೋದು ಯಾವ್ದು, ಅನಿಮಲ್ಸ್ ಇಂದ ಸಿಗೋದು ಯಾವ್ದು ಅಂತ ನೋಡೋಣ. ಕಾಟನ್ಸ್ ಅಂಡ್ ಜೂಟ್ಸ್ ಆರ್ ಎಕ್ಸಾಂಪಲ್ ಆಫ್ ಫೈಬರ್ಸ್ ಅಬ್ಟೈನ್ಡ್ ಫ್ರಮ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಇಂದ ಕಾಟನ್ ಪ್ಲಾಂಟ್ಸ್ ಇಂದ ಸಿಗುತ್ತೆ, ಜೂಟ್ ಎಲ್ಲ ಪ್ಲಾಂಟ್ ಇಂದ ಸಿಗುತ್ತೆ. ಅದೇ ಅನಿಮಲ್ಸ್ ಇಂದ ಊಲ್ ಆಗಿರಬಹುದು, ಸಿಲ್ಕ್ ಆಗಿರಬಹುದು. ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಊಲ್ ಅಂಡ್ ಸಿಲ್ಕ್ ಫೈಬರ್ಸ್ ಆರ್ ಅಬ್ಟೈನ್ಡ್ ಫ್ರಮ್ ಅನಿಮಲ್ಸ್. ಇಲ್ಲಿ ಗೋಟ್ ಆಗಿರಬಹುದು, ಶೀಪ್ ಆಗಿರಬಹುದು, ಅದರಿಂದ ನಮಗೆ ಊಲ್ ಸಿಗುತ್ತೆ. ಸಿಲ್ಕ್ ವಾರ್ಮಿಂದ ಸಿಲ್ಕ್ ಸಿಗುತ್ತೆ. ಓಕೆ, ಊಲ್ ಈಸ್ ಅಬ್ಟೈನ್ಡ್ ಫ್ರಮ್ ದ ಫ್ಲೀಸ್ ಆಫ್ ಶೀಪ್ ಆರ್ ಗೋಟ್. ಇಟ್ ಈಸ್ ಆಲ್ಸೋ ಅಬ್ಟೈನ್ಡ್ ಫ್ರಮ್ ದ ಹೇರ್ ಆಫ್ ರ್ಯಾಬಿಟ್, ಯಾಕ್ ಅಂಡ್ ಕ್ಯಾಮಲ್ಸ್. ಇಲ್ಲಿ ರ್ಯಾಬಿಟ್, ಕ್ಯಾಮಲ್ ಅದರಿಂದ ಕಡಿಮೆ ತಗೊತಾರೆ, ಆದರೆ ಮ್ಯಾಕ್ಸಿಮಮ್ ಶೀಪಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಬೇರೆ ಬೇರೆ ಹೇರ್ಸ್ಗಳನ್ನ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ನಾನು ಫರ್ದರ್ ಹೇಳ್ತಾ ಹೋಗ್ತೀನಿ. ಸಿಲ್ಕ್ ಫೈಬರ್ ಈಸ್ ಡ್ರಾನ್ ಫ್ರಮ್ ದ ಕುಕೂನ್ ಆಫ್ ಸಿಲ್ಕ್ ವಾರ್ಮ್. ಕುಕೂನ್ ಆಫ್ ಸಿಲ್ಕ್ ವಾರ್ಮಿನ ಒಂದು ಸ್ಟೋರಿ ಇದೆ ಅಲ್ವಾ, ಆ ಸ್ಟೋರಿಗಳನ್ನ ಕೂಡ ನಾವು ಮುಂದಿನ ಕ್ಲಾಸಲ್ಲಿ ಅದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಸಿಲ್ಕ್ ವಾರ್ಮ್ ಬಗ್ಗೆ ತುಂಬ ಡೀಟೇಲ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ಸಿಲ್ಕ್ ವಾರ್ಮಿಂದ ನಾವು ಸಿಲ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಗೊತ್ತಿದ್ರೆ ಸಾಕು. Fibers are also made from chemical substances which are not obtained from plants or animal sources. These are called synthetic fiber. ನಾನು ಹೇಳಿದೆ, ನ್ಯಾಚುರಲ್ ಆಗಿ ಸಿಕ್ಕರೆ ಅನಿಮಲ್ಸ್ ಇಂದ ಆಗಿರಬಹುದು, ಪ್ಲಾಂಟ್ಸ್ ಇಂದ ಆಗಿರಬಹುದು, ಅದಕ್ಕೆ ನ್ಯಾಚುರಲ್ ಫೈಬರ್ಸ್ ಅಂತ ಹೇಳ್ತೀವಿ. ನಾವೇ ರೆಡಿ ಮಾಡಿದ್ರೆ ಅದಕ್ಕೆ ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಸಿಂಥೆಟಿಕ್ ಫೈಬರ್ಸ್ ಆರ್ ಪಾಲಿಸ್ಟರ್ ಆಗಿರಬಹುದು, ನೈಲಾನ್ ಆಗಿರಬಹುದು, ಅಕ್ರಿಲಿಕ್ ಆಗಿರಬಹುದು. ಎಲ್ಲವೂ ಕೂಡ ನಾವು ಸ್ವತಃ ಪ್ರಿಪೇರ್ ಮಾಡ್ತೀವಿ ಕೆಮಿಕಲ್ಸನ್ನು ಯೂಸ್ ಮಾಡಿಕೊಂಡು. ಅದಕ್ಕೆ ನಾವು ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಪ್ಲಾಂಟ್ಸ್ ಬೇಸ್ಡ್ ಆನ್ ಫೈಬರ್ಸ್. ಇಲ್ಲಿ ಪ್ಲಾಂಟ್ಸ್ ಇಂದ ಯಾವ್ದು ಸಿಗುತ್ತೆ ಅಂತೇಳಿ ತುಂಬಾ ಇಂಪಾರ್ಟೆಂಟ್ ಎರಡಿದಾವೆ, ಒಂದು ಕಾಟನ್, ಒಂದು ಜೂಟ್. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗೋಣ. ಕಾಟನ್ ವೆರಿ 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 ಇಂಪಾರ್ಟೆಂಟ್. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಯಾವ ತರ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಕಾಟನ್ ಪ್ಲಾಂಟ್ಸ್ ಆರ್ ಯೂಶುವಲಿ ಗ್ರೋನ್ ಅಟ್ ಪ್ಲೇಸಸ್ ಹ್ಯಾವಿಂಗ್ ಬ್ಲಾಕ್ ಸಾಯಿಲ್ ಆ್ಯಂಡ್ ವಾರ್ಮ್ ಕ್ಲೈಮೇಟ್. ಇದೇ ಪ್ರಶ್ನೆ ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಯಾವ ಸಾಯಿಲಲ್ಲಿ ಆಗುತ್ತೆ, ಯಾವ ಕ್ಲೈಮೇಟಲ್ಲಿ ಆಗುತ್ತೆ ಅಂತೇಳಿ. ವಾರ್ಮ್ ಕ್ಲೈಮೇಟ್ ಇರಬೇಕು ಮತ್ತು ಬ್ಲಾಕ್ ಸಾಯಿಲ್ ಇರಬೇಕು. ಕಾಟನ್ ಯಾವಾಗಲೂ ಬ್ಲಾಕ್ ಸಾಯಿಲಲ್ಲೇ ಆಗೋದು. ಬ್ಲಾಕ್ ಸಾಯಿಲ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ದ ಫ್ರೂಟ್ ಆಫ್ ಕಾಟನ್ ಪ್ಲಾಂಟ್, ಕಾಟನ್ ಬಾಲ್ಸ್ ಆರ್ ಅಬೌಟ್ ದ ಸೈಜ್ ಆಫ್ ಲೆಮನ್. ಇಲ್ಲಿ ಇದೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ಇದೇನು ಕಾಟನ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅದು ಸೀಡಾ, ಫ್ರೂಟಾ, ಸ್ಟೆಮ್ಮಾ, ರೂಟಾ ಅಂತ ಕೇಳ್ತಾರೆ. ಇದು ನಮಗೆ ಫ್ರೂಟ್ ಆಗಿರುತ್ತೆ. ಇಲ್ಲಿ ನೋಡಿ, ದ ಫ್ರೂಟ್ ಆಫ್ ದ ಕಾಟನ್ ಪ್ಲಾಂಟ್, ಕಾಟನ್ ಬಾಲ್ಸ್ ಆರ್ ಅಬೌಟ್ ಟು ಸೈಜ್ ಆಫ್ ಲೆಮನ್. ಇದು ಲೆಮನ್ ಸೈಜ್ ತನಕನೂ ಇರ್ತವೆ ಅಂತೇಳಿ. ಅಬೌಟ್ ಮೆಚೂರಿಂಗ್ ದ ಬಾಲ್ಸ್ ಬರ್ಸ್ಟ್ ಓಪನ್ ಆ್ಯಂಡ್ ಸೀಡ್ಸ್ ಕವರ್ ವಿತ್ ದ ಕಾಟನ್ ಫೈಬರ್ಸ್ ಕೆನ್ ಬಿ ಸೀನ್. ಇಲ್ಲಿ ನೀವು ಕಾಟನ್ ನೋಡಿರ್ತೀರಾ, ಫಸ್ಟ್ ಏನಾಗುತ್ತೆ, ಸೀಡ್ ಆಗುತ್ತೆ. ಆ ಸೀಡನ್ನ ಹಣ್ಣಾದ್ಮೇಲೆ ಓಪನ್ ಆಗುತ್ತೆ, ಅದು ಮೇಲ್ಗಡೆ ನಮಗೆ ಕಾಟನ್ ಕಾಣಿಸ್ತಾ ಹೋಗುತ್ತೆ. ಫ್ರಮ್ ದೀಸ್ ಬಾಲ್ಸ್ ಕಾಟನ್ ಈಸ್ ಯೂಶುವಲಿ ಪಿಕ್ಡ್ ಬೈ ಹ್ಯಾಂಡ್ಸ್. ಫೈಬರ್ಸ್ ಆರ್ ಥಿನ್ ಸಪ್ರೇಟೆಡ್ ಫ್ರಮ್ ದ ಸೀಡ್ಸ್ ಬೈ ಕೂಂಬಿಂಗ್. ಇಲ್ಲಿ
ಫಸ್ಟಿಗೆ ಏನು ಮಾಡ್ತಾ ಇದ್ರು, ಮ್ಯಾಕ್ಸಿಮಮ್ ಕೈಯಿಂದನೇ ಮಾಡ್ತಾ ಇದ್ರು. ನೀವು ಫಸ್ಟ್ ಬ್ರಿಟಿಷ್ ಕಾಲದಲ್ಲೂ ಕೂಡ ನೋಡಿರ್ತೀರಾ. ಬ್ರಿಟಿಷ್ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಇಲ್ಲಿ ರಾ ಕಾಟನ್ನ ತಗೊಂಡು ಹೋಗ್ತಾ ಇದ್ರು ಬ್ರಿಟಿಷರು. ಇಲ್ಲಿಂದ ತಗೊಂಡೋಗಿ ಅಲ್ಲಿಂದ ಬಟ್ಟೆ ರೆಡಿ ಮಾಡ್ಕೊಂಡು ಬರ್ತಾ ಇದ್ರು. ಅವರು ಇದಕ್ಕೆ ಸಣ್ಣ ಹುಡುಗರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಯಾಕಂದರೆ ಸಣ್ಣ ಹುಡುಗರೆಲ್ಲ ಕೈಗಳೆಲ್ಲ ಸಣ್ಣ ಸಣ್ಣಕ್ಕೆ ಇರ್ತವೆ, ತೆಗಿಯಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನು ಬೈ ಹ್ಯಾಂಡು ಕೂಡ ತೆಗಿತಾ ಇದ್ರು. ಇವಾಗ ಮಿಷಿನಲ್ಲೂ ಕೂಡ ತೆಗಿತಾ ಹೋಗ್ತಾರೆ. ಫ್ರಮ್ ದೀಸ್ ಬಾಲ್ಸ್ ಕಾಟನ್ ಯೂಶುವಲಿ ಪಿಕ್ ಬೈ ಹ್ಯಾಂಡ್ಸ್. ಅದೇ ಹೇಳಿದೆ ನಾನು, ಹ್ಯಾಂಡ್ಸಿಂದ ಪಿಕ್ ಮಾಡ್ತಾರೆ. ಆ್ಯಂಡ್ ಸಪ್ರೇಟೆಡ್ ಫ್ರಮ್ ದ ಸೀಡ್ಸ್ ಬೈ ಕೂಂಬಿಂಗ್ ಅಂತ ಕೊಟ್ಟಿದ್ದಾರೆ. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಗಿನ್ನಿಂಗ್. ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್, ಇದೊಂದು ಇಂಪಾರ್ಟೆಂಟ್ ವರ್ಡ್. ದ ಪ್ರೊಸೆಸ್ ಈಸ್ ಕಾಲ್ಡ್ ಗಿನ್ನಿಂಗ್. ಗಿನ್ನಿಂಗ್ ಯಾವುದಕ್ಕೆ ಅಂತಾರೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಗಿನ್ನಿಂಗ್ ವಾಸ್ ಟ್ರೆಡಿಷನಲಿ ಡನ್ ಬೈ ಹ್ಯಾಂಡ್. ದೀಸ್ ಡೇಸ್ ಮಷಿನ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಗಿನ್ನಿಂಗ್. ಕೆಲವು ಬಾರಿ ಮಿಷಿನ್ಸು ಯೂಸ್ ಮಾಡ್ತಾಯಿದ್ರು, ಕೈಯಿಂದ ಮಾಡ್ತಾಯಿದ್ರು. ಈ ಸಪ್ರೇಷನ್ ಮಾಡೋಕ್ಕೆ ಏನು ಸೀಡಿಗೆ ಅಂದ್ಕೊಂಡಿರುತ್ತೆ ಹತ್ತಿ, ಅದನ್ನು ಸಪ್ರೇಟ್ ಮಾಡೋದಕ್ಕೆ ನಾವು ಗಿನ್ನಿಂಗ್ ಅಂತ ಹೇಳ್ತೀವಿ. ಈ ವರ್ಡು ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಕೇಳ್ತಾರೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ 3 ವರ್ಡ್ಸ್ ಹೇಳಿದೆ ನಾನು. ಬ್ಲಾಕ್ ಸಾಯಿಲ್, ವಾರ್ಮ್ ಕ್ಲೈಮೇಟ್, ಕಾಟನ್ ಸೀಡ್ ಆಗಿರುತ್ತೆ, ಅಂದರೆ ಫ್ರೂಟ್ ಪಾರ್ಟ್ ಆಗಿರುತ್ತೆ. ಅದಕ್ಕೆ ಪ್ರೊಸೆಸ್ಸಿಗೆ ನಾವು ಗಿನ್ನಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದೆ ಜೂಟ್. ಜೂಟ್ ಫೈಬರ್ ಈಸ್ ಅಬ್ಟೈನ್ಡ್ ಫ್ರಮ್ ದ ಸ್ಟೆಮ್ ಆಫ್ ದ ಜೂಟ್ ಪ್ಲ್ಯಾಂಟ್. ಅಲ್ಲಿ ನಾವು ಫ್ರೂಟ್ ನೋಡಿದ್ವಿ, ಇಲ್ಲಿ ಸ್ಟೆಮ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ನಾನು. ಇದು ಏನು ಅಂತ ಕೊಡ್ತಾರೆ, ಸ್ಟೆಮ್ಮ, ರೂಟಾ, ಫ್ರೂಟಾ ಅಂತ ಕೊಡ್ತಾರೆ. ಇಲ್ಲಿ ಜೂಟ್ ಈಸ್ ಎ ಸ್ಟೆಮ್, ಕಾಟನ್ ಈಸ್ ಎ ಫ್ರೂಟ್. ಓಕೆ, ಇಟ್ ಈಸ್ cultivated during the rainy season in India. Jute is mainly grown in West Bengal, Bihar and Assam. ಇದು 3 ಸ್ಟೇಟಲ್ಲಿ ಜಾಸ್ತಿ ಇರುತ್ತೆ, ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ಮತ್ತು ಅಸ್ಸಾಮಲ್ಲಿ. ಇಟ್ ಹಾರ್ವೆಸ್ಟ್ ವೆನ್ ಇಟ್ ಈಸ್ ಅಟ್ ಫ್ಲವರಿಂಗ್ ಸ್ಟೇಜ್. ಯಾವಾಗ ಹಾರ್ವೆಸ್ಟಿಂಗ್ ಅಂದರೆ ಕಟ್ಟೆ ಯಾವಾಗ ಮಾಡ್ತಾರೆ ಅಂತೇಳಿ, ಇದನ್ನು ಫ್ಲವರಿಂಗ್ ಬಂದಮೇಲೆ, ಅಂದರೆ ಫ್ಲವರ್ಸ್ ಬಂದಮೇಲೆ ಕಟ್ ಮಾಡ್ತಾರೆ ಅಂತೇಳಿ. ಸ್ಟಮ್ಸ್ ಆಫ್ ದ harvested plants are immersed in water for a few days. The stems rot and fibers are separated by hands. ಇಲ್ಲಿ ಫಸ್ಟ್ ಏನು ಮಾಡ್ತಾರೆ, ಯಾವಾಗ ತೆಗಿತಾರೆ ಅಂತಂದರೆ, ಫೈಬರ್ಸ್ ಆಫ್ ಈ ಮರದಲ್ಲಿ ಹೂಗಳು ಬಿಡಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಕಟ್ ಮಾಡಿ ನೀರೊಳಗೆ ಇಡ್ತಾರೆ ಸ್ವಲ್ಪ ದಿನಗಳ ಕಾಲ. ನೀರೊಳಗೆ ಅದೇನಾಗುತ್ತೆ, ನೆಂದು ಅದೊಂದು ಸ್ವಲ್ಪ ಕೊಳೆತೆ ಏನಾಗುತ್ತೆ, ಅದರಲ್ಲಿ ಫೈಬರ್ಸ್ ಸಪ್ರೇಟ್ ಆಗುತ್ತೆ. ಆ ಸಪ್ರೇಟ್ ಆಗಿರೋ ಫೈಬರ್ಸನ್ನು ಬೈ ಹ್ಯಾಂಡ್ ಅವರು ಪಿಕ್ ಮಾಡ್ಕೊತಾರೆ. ಇದು ನಮ್ಮ ಜೂಟ್ ಹೇಗೆ ತೆಗಿತಾರೆ ಅಂತೇಳಿ. ಅದೇ ಸ್ಪಿನ್ನಿಂಗ್ ಕಾಟನ್ ಯಾನ್. ಇದಕ್ಕೆ ಸ್ಪಿನ್ನಿಂಗ್ ನೀವು ಫಸ್ಟಿಗೆ ನೋಡಿರ್ತೀರ, ಹಳೇ ಕಾಲದಲ್ಲೆಲ್ಲ ಸ್ಪಿನ್ ಮಾಡಿ, ಗಾಂಧೀಜಿ ಕಾಲದಲ್ಲೂ ಕೂಡ ಅವ್ರೇನು ಮಾಡ್ತಿದ್ರು, ಕಾಟನ್ ತೊಗೊಂಡು ಸ್ಪಿನ್ ಮಾಡಿ ಅವ್ರು ಯಾನ್ ಮಾಡಿಕೊಂಡು ಅದರಿಂದ ಬಟ್ಟೆ ಮಾಡ್ಕೊಂಡು ಹಾಕ್ಕೊತಾ ಇದ್ರು ಅಂತ ನಾವು ಕೇಳಿದ್ದೀವಲ್ವಾ. ಇಲ್ಲೂ ಕೂಡ ಅಷ್ಟೇ. ಅದಕ್ಕೆ ನಾವು ಏನಂತೀವಿ ಅಂತ ನೋಡ್ತಾ ಹೋಗೋಣ. ದ ಪ್ರೊಸೆಸ್ ಆಫ್ ಮೇಕಿಂಗ್ ಯಾನ್ ಫ್ರಮ್ ಫೈಬರ್ಸ್ ಈಸ್ ಕಾಲ್ಡ್ ಸ್ಪಿನ್ನಿಂಗ್. ನಾವು ಅದು ಕಾಟನ್ ತಗೊಂಡು ಅದನ್ನು ತಿರುಗಿಸಿ ಬೈ ಹ್ಯಾಂಡ್ ಯಾನ್ ಮಾಡೋದಕ್ಕೆ, ಅಂದರೆ ನೂಲ್ ಮಾಡೋದಕ್ಕೆ ನಾವು ಅದಕ್ಕೆ ಸ್ಪಿನ್ನಿಂಗ್ ಅಂತ ಹೇಳ್ತೀವಿ. In this process, fibers from a mass of cotton wool are drawn out and twisted. This brings the fibers together ಅಂತ ಕೊಟ್ಟಿದ್ದಾರೆ. A simple device used for spinning is hand spindle and called ಟಕ್ಲಿ. ಇಲ್ಲಿ ಹಳೆ ಕಾಲದಲ್ಲಿ ಮಾಡ್ತಾರೆ, ಚರಕ ಅಂತ ಹೇಳ್ತೀವಿ ನೋಡಿ. ಆ ಚರಕ ಮತ್ತು ಹ್ಯಾಂಡ್ಸ್ ಟೂಲ್ಸ್ ಬರುತ್ತೆ, ಅದನ್ನು ನಾನು ತೋರಿಸ್ತೀನಿ. ಆ ಹ್ಯಾಂಡ್ಸ್ ಟೂಲ್ ಅಥವಾ ಚರಕವನ್ನು ಯೂಸ್ ಮಾಡ್ತಾ ಇದ್ವಿ ನಾವು ಸ್ಪಿನ್ ಮಾಡೋಕ್ಕೆ. ಇದು ಕೂಡ ಪರೀಕ್ಷೆಯಲ್ಲಿ ಕ್ವಶನ್ಸ್ ಕೇಳ್ಬೋದು. ಅನದರ್ ಹ್ಯಾಂಡ್ ಆಪರೇಟೆಡ್ ಡಿವೈಸ್ ಯೂಸ್ ಟು ಸ್ಪಿನ್ನಿಂಗ್ ಈಸ್ ಚರಕ. ಇಲ್ಲಿ ಚರಕ ಅಂತಲೂ ಕೊಟ್ಟಿದ್ದಾರೆ. ಚರಕ ಒಂದಾಯಿತು, ಹ್ಯಾಂಡ್ ಸ್ಪಿಂಡಲ್ ಒಂದಾಯಿತು, ಇನ್ನೊಂದು ಟಕ್ಲಿ ಅಂತ ಇದೆ. 3 ಡಿವೈಸ್ ಆಯಿತು. 3 ಡಿವೈಸ್ ನೆನ್ಪಿಟ್ಕೊಳ್ಳಿ. ಓಕೆ, ಮಹಾತ್ಮ ಗಾಂಧಿ ಏನು ಮಾಡ್ತಾ ಇದ್ದೀವಿ, ಮಹಾತ್ಮ ಗಾಂಧಿದು ಹೇಳ್ತಾ ಇದ್ದೆ, ಇಲ್ಲೇ ಕೊಟ್ಟಿದ್ದಾರೆ. ಸ್ಪಿನ್ನಿಂಗ್ ಈಸ್ ಚರಕ ಪಾಪ್ಯುಲರೈಸ್ಡ್ ಬೈ ಮಹಾತ್ಮ ಗಾಂಧಿ ಆ್ಯಸ್ ಪಾರ್ಟ್ ಆಫ್ ದ ಇಂಡಿಪೆಂಡೆನ್ಸ್ ಮೂಮೆಂಟ್. ಓಕೆ, ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಆ ಚರಕವನ್ನು ಫೇಮಸ್ ಮಾಡಿದ್ರು ಗಾಂಧೀಜಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ನಮಗೆ ಗೊತ್ತಾಯಿತು ಹೇಗೆ ಸ್ಪಿನ್ ಮಾಡ್ತೀವಿ, 3 ಡಿವೈಸನ್ನು ಯೂಸ್ ಮಾಡ್ತೀವಿ ಅಂತೇಳಿ. ಯಾನ್ ಟು ಫೈಬರ್, ಯಾನಿಂದ ನಾವು ಬಟ್ಟೆಗಳನ್ನ ಹೇಗೆ ಮಾಡ್ತೀವಿ ಅಂತೇಳಿ, ಅದು ಕೂಡ 2 ಪ್ರೊಸೆಸ್ ಇದ್ದಾವೆ. ಒಂದು, ದೇರ್ ಆರ್ ಮೆನಿ ವೇಸ್ ಇನ್ ವಿಚ್ ಫ್ಯಾಬ್ರಿಕ್ಸ್ ಆರ್ ಮೇಡ್ ಫ್ರಮ್ ಯಾನ್ಸ್. The 2 main process are weaving and knitting ಅಂತ ಕೊಟ್ಟಿದ್ದಾರೆ.
ವೀವಿಂಗ್ ಅಂತಂದರೆ ನೇಯುವುದು, ಅದ್ರ ಜೊತೆಗೆ ನಿಟ್ಟಿಂಗ್ ಅಂತಂದರೆ ಹೆಣೆಯುವುದು ಅಂತೇಳಿ. ನೀವು ಹೆಣೆಯೋದು ನೋಡಿದ್ರಲ್ಲ, ಇಲ್ಲಿ ವೀವಿಂಗ್ ಅಂತಂದರೆ ಫಸ್ಟಿಗೆ ಬೈ ಹ್ಯಾಂಡ್ ಮಾಡ್ತಾಯಿದ್ರು, ಇವಾಗ ಮಿಷಿನ್ಗಳಲ್ಲೆಲ್ಲ ಮಾಡ್ತಾರೆ. ಮೇಲ್ಗಡೆ ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ ನೋಡಿ. ವೀವಿಂಗ್ ಅಂತಂದರೆ ಡಿಫ್ರೆಂಟ್ ಕಲರ್ ದಾರಗಳನ್ನ ಯೂಸ್ ಮಾಡಿಕೊಂಡು ನೀವು ಬಟ್ಟೆಗಳನ್ನ ಯೂಸ್ ಮಾಡ್ತಾ ಹೋಗಬಹುದು. ಅದೇ ನಿಟ್ಟಿಂಗ್ ಅಂತ ಅಂದರೆ ಇಲ್ಲಿ ನೋಡಿ ಮನೆಗಳಲ್ಲೆಲ್ಲ ಹಾಕ್ತಾರೆ, ನಾವು ಅದನ್ನು ಮಿಷಿನಲ್ಲೂ ಕೂಡ ಮಾಡಬಹುದು. ಸಿಂಗಲ್ ಒಂದೇ ಟೈಪಿನ ಯಾನ್ ತಗೊಂಡು ಅದನ್ನು ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ನಾವು ನಿಟ್ಟಿಂಗ್ ಅಂತ ಹೇಳ್ತೀವಿ. ವೀವಿಂಗ್ ದ ಪ್ರೊಸೆಸ್ ಆಫ್ ಅರೇಂಜಿಂಗ್ 2 sets ಆಫ್ ಯಾನ್ ಟುಗೆದರ್ ಟು ಮೇಕ್ ಎ ಫ್ಯಾಬ್ರಿಕ್ ಈಸ್ ಕಾಲ್ಡ್ ವೀವಿಂಗ್ ಅಂತ ಕೊಟ್ಟಿದ್ದಾರೆ. 2 ಅಥವಾ 2ಕ್ಕಿಂತ ಜಾಸ್ತಿ ಕಲರ್ಸಿನ ದಾರಗಳು ಅಥವಾ ಟೈಪ್ನ ದಾರಗಳು ತಗೊಂಡು ನೀವು ಮಾಡ್ತಾ ಹೋದರೆ ಅದಕ್ಕೆ ನಾವು ವೀವಿಂಗ್ ಅಂತ ಹೇಳ್ತೀವಿ. ನಿಟ್ಟಿಂಗ್ ಅಂದರೆ ಸಿಂಗಲ್ ಯಾನ್ ಯೂಸ್ ಟು ಮೇಕ್ ಎ ಪೀಸ್ ಆಫ್ ಫ್ಯಾಬ್ರಿಕ್. ಸಿಂಗಲ್ ಯಾನ್ ಗೆಟ್ಸ್ ಪುಲ್ಡ್ ಔಟ್ ಕಂಟಿನ್ಯೂಸ್ಲಿ ಆಸ್ ಎ ಫ್ಯಾಬ್ರಿಕ್ ಗೆಟ್ಸ್ ಅನ್ರಿವೀಲ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೇಳಿದೆ ಸಿಂಗಲ್ಲಾಗಿ ಇರೋ ತಗೊಂಡು ನಾವು ಬೈ ಹ್ಯಾಂಡ್ ಆದರೂ ಮಾಡ್ತೀವಿ ಅಥವಾ ಮಿಷಿನಲ್ಲಾದರೂ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ನಿಟ್ಟಿಂಗ್ ಅಂತ ಹೇಳ್ತೀವಿ. ಅದೇ ಮಿಷಿನಲ್ಲಿ ಡಿಫ್ರೆಂಟ್ ಕಲರ್ಸ್ ಅಥವಾ ಡಿಫ್ರೆಂಟ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಮಾಡ್ತೀವಿ ಅಂತಂದರೆ ಅದಕ್ಕೆ ವೀವಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಹಿಸ್ಟ್ರಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್ಸ್. ಫಸ್ಟಿಗೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ, ಹಿಸ್ಟ್ರಿಯನ್ನು ನೋಡ್ತಾ ಹೋಗೋಣ. ಇನ್ ಏನ್ಷಿಯಂಟ್ ಟೈಮ್ ಫಾರ್ ಕ್ಲಾತ್ ಪೀಪಲ್ ಯೂಸ್ ಟು bark and big leaves for trees or animal skins and ferns to cover themselves ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಬರೋಣ, ಕೆಲವು ವರ್ಷಗಳ ಹಿಂದೆ, ಅದಕ್ಕಿಂತ ಹಿಂದೆ ತುಂಬ ಫಸ್ಟ್ ಜನ ಬಂದ್ರಲ್ಲ ಅವರಿಗೆ ಬಟ್ಟೆ ಹಾಕೊಳ್ಳೋದು ಗೊತ್ತಿರಲಿಲ್ಲ. ಆವಾಗ ಅವ್ರೇನು ಮಾಡ್ತಾಯಿದ್ರು, ಫಸ್ಟ್ ಎಲೆಗಳನ್ನ ಯೂಸ್ ಮಾಡ್ತಾಯಿದ್ರು. ದೊಡ್ಡ ಎಲೆಗಳನ್ನ ಏನು ಮಾಡ್ತಾಯಿದ್ರು ಅಂತಂದರೆ ಅವ್ರನ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ನಾಲೆಡ್ಜ್ ಬೆಳೀತಾ ಹೋಯಿತು. ಆಗ ಎಲೆಗಳನ್ನ ಎಲ್ಲ ಸೇರಿ ಅದಕ್ಕೆ ಎಲ್ಲ ಜಾಯಿಂಟ್ ಮಾಡಿಕೊಂಡು ಬಟ್ಟೆ ಥರ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಅನಿಮಲ್ ಸ್ಕಿನ್ ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ಅದನ್ನು ಅವರು ಯೂಸ್ ಮಾಡ್ತಾಯಿದ್ರು. ಅದೇ ಥರ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಅಂತ ಕೊಟ್ಟಿದ್ದಾರೆ. ಆಫ್ಟರ್ ಪೀಪಲ್ ಬಿಗೇನ್ ಟು ಸೆಟಲ್ ಇನ್ ಅಗ್ರಿಕಲ್ಚರ್ ಕಮ್ಯುನಿಟೀಸ್ ದೇ ಲರ್ನ್ ಟು ವ್ಯೂ ಟ್ವಿಕ್ಸ್ ಆ್ಯಂಡ್ ಗ್ರಾಸ್ ಇಂಟು ಮ್ಯಾಟ್ಸ್ ಆ್ಯಂಡ್ ಬಾಸ್ಕೆಟ್. ಇದು ಯಾವಾಗ ಶುರು ಆಯ್ತು ನಾನು ಹೇಳಿದೆ, ಅದನ್ನು ಗ್ರಾಸ್ ಎಲ್ಲ ಅವ್ರು ಜಾಯಿಂಟ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡಿದ್ರು ಅಂತೇಳಿ. ಯಾವಾಗ ಕ್ರಿಯೇಟ್ ಆಯಿತು ಅಂದರೆ ಫಸ್ಟಿಗೆ ಹೆಂಗೆ ಬೇಕಂಗೆ ಹೋಗ್ತಾ ಇದ್ರು, ಅವರು ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡಿದ್ರು. ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಫಸಲು ಬರೋ ತನಕ ಇರಬೇಕಲ್ವಾ, ಅಲ್ಲಲ್ಲೇ ಇರ್ತಾಯಿದ್ರು. ಅವಾಗ ಅಲ್ಲಲ್ಲೇ ಇದ್ದಾಗ ಅವರಿಗೊಂದು ಅವಾಗ ಐಡಿಯಾಸ್ಗಳು ಬರ್ತಾ ಹೋದವು. ಅದನ್ನು ಎಲೆಗಳನ್ನ ತಗೊಂಡು ಸೇರಿಸಿ ಅಥವಾ ಅನಿಮಲ್ಸನ್ನ ಸೇರಿಸಿ ಆ ಬಟ್ಟೆ ಥರ ಮಾಡಿಕೊಂಡು ಅದನ್ನ ಯೂಸ್ ಮಾಡ್ತಾ ಇದ್ರು. ವೈನ್ಸ್ ಅನಿಮಲ್ಸ್ ಫ್ಲೀಸ್ ಹೇರ್ ವರ್ ಟ್ವಿಸ್ಟೆಡ್ ಟುಗೆದರ್ ಇಂಟು ಲಾಂಗ್ ಸ್ಟಾರ್ನ್ಸ್ ಓವನ್ ಇಂಟು ಫ್ಯಾಬ್ರಿಕ್ಸ್. ಅನಿಮಲ್ಸ್ ನಾನು ಹೇಳಿದೆ ಸ್ಕಿನ್ ಆಗಿರಬಹುದು, ಅವ್ರ ಹೇರ್ಸ್ ಆಗಿರ್ಬೋದು ಯೂಸ್ ಮಾಡ್ತಾ ಇದ್ರು ಬಟ್ಟೆಗಳ ಮಾಡ್ಕೊಳ್ಳೋಕ್ಕೆ ಅಂತೇಳಿ. ಇಂಡಿಯಾ ಓವರ್ ಫ್ಯಾಬ್ರಿಕ್ಸ್ ಮೇಡ್ ಔಟ್ ಆಫ್ ಕಾಟನ್ ದಟ್ ಗ್ರೀವ್ ಇನ್ ರೀಸನ್ಸ್ ನಿಯರ್ ರಿವರ್ ಗಂಗಾ. ನಾವು ಹಿಸ್ಟ್ರಿಯಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಆ ಗಂಗಾ ರಿವರ್ ಹತ್ರ ಜಾಸ್ತಿ ಜನ ಕಾಟನ್ನ ಯೂಸ್ ಮಾಡ್ತಾ ಇದ್ರು ಅಂತೇಳಿ. ಅದನ್ನು ನೇಯಕ್ಕೆ ಯಾವ್ದು ಯೂಸ್ ಮಾಡ್ತಿರು, ಅವರು ನೀಡ್ಲನ್ನ ಯೂಸ್ ಮಾಡ್ತಾಯಿದ್ರು. ನೀಡ್ಲ್ ಯಾವುದರಿಂದ ಮಾಡ್ತಾಯಿತ್ತು, ಈ ಥರ ನೀಡ್ಲ್ ಇರಲಿಲ್ಲ. ಆ ಮರದ ತುಂಡು ತಗೊಂಡು ಅದನ್ನು ತುಂಬ ಪಾಲಿಷ್ ಮಾಡಿ ಸ್ಮೂತ್ ಮಾಡ್ಕೊಂಡು ಅದರೊಳಗೆ ಹಿಂದ್ಗಡೆ ಒಂದು ಈ ಥರ ಹೋಲ್ ಹಾಕ್ಕೊಂಡು ಆಮೇಲೆ ಯೂಸ್ ಮಾಡ್ತಾಯಿದ್ರು. ಅಥವಾ ಬೋನ್ ತೊಗೊತಾಯಿದ್ರು, ಬೋನು ಕೂಡ ತುಂಬ ತೆಳ್ಳು ಮಾಡಿಕೊಂಡು ಹಿಂದ್ಗಡೆ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡು ಆ ಸುಜಿ ಥರ ಯೂಸ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇಂಡಿಯಾದಲ್ಲಿ ಕಾಟನ್ ಯೂಸ್ ಮಾಡ್ತಾ ಇದ್ರು ಮ್ಯಾಕ್ಸಿಮಮ್, ಅದು ರಿವರ್ ಗಂಗಾ ಹತ್ರ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು NCERT ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನೋಟ್ ಡೌನ್ ಮಾಡ್ಕೋಬೇಕು ನೀವು. ಫ್ಲಕ್ಸಾ ಪ್ಲಾಂಟ್ ದಟ್ ಗಿವ್ಸ್ ನ್ಯಾಚುರಲ್ ಫೈಬರ್. ಅದಷ್ಟೇ ಅಲ್ಲ, ಕೆಲವು ಬೇರೆ ಪ್ಲ್ಯಾಂಟ್ಸು ಕೂಡ ಇದ್ದಾವೆ. ಅದರಲ್ಲಿ ಫ್ಲೆಕ್ಸ್ ಅನ್ನೋದು ಕೂಡ ಒಂದು ಪ್ಲ್ಯಾಂಟ್, ಅದು ಕೂಡ ನ್ಯಾಚುರಲ್ ಫೈಬರ್ಸ್. ಇನ್ ಏನ್ಸಿಯಂಟ್ ಈಜಿಪ್ಟ್ ಕಾಟನ್ ಆಸ್ ವೆಲ್ ಆಸ್ ಫ್ಲೆಕ್ಸ್ ವರ್ ಯೂಸ್ ಕಲ್ಟಿವೇಟೆಡ್ ನಿಯರ್ ದ ರಿವರ್ ನೈಲ್ ಆ್ಯಂಡ್ ವರ್ ಯೂಸ್ ಟು ಮೇಕಿಂಗ್ ಫ್ಯಾಬ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಗಂಗಾ ಇಂಡಿಯಾದಲ್ಲಿ ಅಂತ ಹೇಳಿದೆ. ಇಲ್ಲಿ ಬೇರೆ ಈಜಿಪ್ಟಿಯನ್ ಕಂಟ್ರೀಸಲ್ಲಿ ಏನಾಗ್ತಿತ್ತು ಅಂತ ಅಂದರೆ ರಿವರ್ ನೈಲ್ ಹತ್ರ ಈ ಥರ ಕಾಟನ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ಪೀಪಲ್ ಸಿಂಪ್ಲಿ ಡ್ರಾಪ್ಡ್ ದ ಫ್ಯಾಬ್ರಿಕ್ಸ್ ಅರೌಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದೇರ್ ಬಾಡಿ ವಿತ್ ದ ಇನ್ವೆನ್ಷನ್ ಆಫ್ ದ ಸೀವಿಂಗ್ ನೀಡಲ್. ಸೇವಿಂಗ್ ನೀಡಲ್ ಹೇಗೆ ಬಂತು ಅಂತ ಅಂದರೆ ಅದೇ ಹೇಳಿದ್ನಲ್ಲ, ಬೋನನ್ನು ಶಾರ್ಪ್ ಮಾಡಿಕೊಂಡು ಅಥವಾ ಅವರು ಬ್ಯಾಂಬೋ ಸ್ಟಿಕ್ಗಳನ್ನ ಶಾರ್ಪ್ ಮಾಡಿಕೊಂಡು ನೀಡಲ್ ಮಾಡ್ತಾ ಹೋಗ್ತಾ ಇದ್ರು. ಓಕೆ, ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲ್ತ್ವಿ, ದೆರ್ ಈಸ್ ಎ ವೆರೈಟಿ ಆಫ್ ಕ್ಲಾತಿಂಗ್ ಮೆಟೀರಿಯಲ್ಸ್ ಆರ್
ಫ್ಯಾಬ್ರಿಕ್ ಸಚ್ ಆಸ್ ಕಾಟನ್, ಸಿಲ್ಕ್, ವೂಲ್ ಆರ್ ಪಾಲಿಸ್ಟರ್, ಬೇರೆ ಬೇರೆ ಡಿಫ್ರೆಂಟ್ ನ್ಯಾಚುರಲ್ ಫೈಬರ್ಸ್ ಆಗಿರ್ಬೋದು, ಸಿಂಥೆಟಿಕ್ ಫೈಬರ್ಸ್ ಆಗಿರಬಹುದು, ಹೇಗಿರ್ತವೆ, ಹೇಗೆ ಯೂಸ್ ಮಾಡ್ತೀವಿ, ಕಾಟನ್ ಎಲ್ಲೆಲ್ಲಿ ಬೆಳೆಯುತ್ತೆ, ಜೂಟನ್ನು ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಜೂಟನ್ನು ಎಲ್ಲಿ ಯೂಸ್ ಮಾಡ್ತೀವಿ, ತುಂಬ ಸಿಂಪಲ್ ಆಗಿತ್ತು. ಆ ಚಾಪ್ಟರ್ನ ಇಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ಏನಾದರೂ ಡೌಟ್ಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಡೌಟ್ಗಳನ್ನ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಸಿಗ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.